ಸ್ವಲ್ಪ ವರ್ಷದಲ್ಲೇ ಫುಲ್ಲು ರಿಚ್ ಆಗ್ತಾರೆ ಚಂದ್ರಕಾಂತ್ ಅವರು. ಮಗಳಿಗೋಸ್ಕರ ಮಗಳಿಗೆ ಒಳ್ಳೆ ಲೈಫ್ ಕೊಡಬೇಕಂತ ತುಂಬ ಕಷ್ಟಪಟ್ಬಿಟ್ಟು ಬಿಸ್ನೆಸ್ಸಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಹಂಗೆ ಒಳ್ಳೆ ರಿಚ್ ಕೂಡ ಆಗ್ತಾರೆ. ಆ ಕಡೆ ಶಾಂತಮ್ಮ ಕೂಡ ಫಾರಿನಿಗೆ ಮಗ ಬಂದು ಕರ್ಕೊಂಡು ಹೋಗ್ತಾನೆ. ಅವರು ಕೂಡ ಡೈಲಿ ಕಾಲ್ ಮಾಡಿಬಿಟ್ಟು ಇವ್ರನ್ನ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಹಿಂಗೆ ದಿನಗಳು ಕಳೀತಾ ಇರುತ್ತೆ. ದೀಪ್ತಿಗೆ ಮೆಡಿಕಲ್ ಓದಬೇಕಂತ ತುಂಬ ಆಸೆ ಇರುತ್ತೆ. ಹಂಗಾಗಿ ಅವಳನ್ನ ಮೆಡಿಕಲ್ ಕಾಲೇಜ್ಗೆ ಸೇರಿಸಿರ್ತಾರೆ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಅಪ್ಪಂಗೆ ನಾನಂತೆ ಎಷ್ಟು ಪ್ರಾಣ ಅಲ್ವಾ, ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ನಮ್ಮ ಅಪ್ಪನ ಹೆಸರು ಉಳಿಸ್ಕೊಂಡು ಹೋಗಬೇಕು. ನನ್ನ ಅಪ್ಪಗೆ ಕೆಟ್ಟ ಹೆಸರು ಬರೋಂಥ ಯಾವ ಕೆಲಸನೂ ಮಾಡಬಾರ್ದು. ನಾನು ಚೆನ್ನಾಗಿ ಓದ್ಕೋಬೇಕು. ಯಾರು ಯಾರೋ ಬಾಗಿಲು ಬಡಿತಾ ಇದ್ದಾರಲ್ಲ, ಇದು ಚಂದ್ರಕಾಂತ್ ಅವ್ರ ಮನೆ ಅಲ್ವಾ? ಹಾಂ ಹೌದು, ಅವ್ರು ನಮ್ಮ ಅಪ್ಪನೇ. ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ಒಳಗೆ ಬನ್ನಿ ಆಂಟಿ. ನೀನು ಚಂದ್ರಕಾಂತ್ ಅವ್ರ ಮಗಳ? ನಿನ್ನ ನೋಡಿ ತುಂಬ ಖುಷಿ ಆಯ್ತಮ್ಮ. ಅಯ್ಯೋ, ಯಾಕೆ ಅಳ್ತಾ ಇದ್ದೀರಾ? ನೀವು ಯಾರು ಅಂತ ನಂಗೆ ಗೊತ್ತಾಗಲಿಲ್ಲ. ಅಳ್ಬೇಡಿ, ನಾನು ಬೇರೆ ಯಾರು ಅಲ್ಲಮ್ಮ. ನಾನು ನಿನಗೆ ದೀಪ್ತಿ, ಯಾರಮ್ಮ? ಯಾರು ಬಂದಿದ್ದಾರೆ? ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ಅಪ್ಪ, ಅದು ಯಾರು ಅಂತ ಗೊತ್ತಿಲ್ಲಪ್ಪ. ನಿಮ್ಮನ್ನ ಕೇಳ್ಕೊಂಡು ಬಂದಿದ್ದಾರೆ. ನನ್ನ ಕೇಳ್ಕೊಂಡು ಬಂದಿದ್ದಾರಾ? ಯಾರದು? ನೀನಾ? ಅಪ್ಪ ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದಾರೆ? ಅದು ಬೇರೆ ಅಷ್ಟೊಂದು ಅಸಹ್ಯ ಮಾಡ್ಕೋತಿದ್ದಾರೆ. ಇವ್ರು ಯಾಕೆ ಇಷ್ಟೊಂದು ಅಳ್ತಾನೆ ಇದ್ದಾರೆ ಅವಾಗಿಂದ? ನಂಗೇನು ಅರ್ಥನೇ ಆಗ್ತಿಲ್ವಲ್ಲ. ಮತ್ತೆ ಯಾಕೆ ಬಂದಿದ್ಯಾ ನಮ್ಮ ಜೀವನದಲ್ಲಿ? ನಮ್ಮನ್ನೆಲ್ಲ ಬೇಡ ಅಂತ ಬಿಟ್ಟೋಗಿದ್ದೆ, ಈಗ ಯಾಕೆ ಬಂದಿದ್ಯಾ? ಅಣ್ಣ, ಹಂಗೆಲ್ಲ ಮಾತಾಡ್ಬಿಡೋಣ. ನನ್ನ ಕ್ಷಮಿಸ್ಬಿಡೋಣ. ನಾನು ದೊಡ್ಡ ಪಾಪಿ ಅಣ್ಣ. ನನ್ನ ತಪ್ಪಾಗೋಯ್ತು, ಕ್ಷಮಿಸ್ಬಿಡೋಣ. ಏನು, ಅಪ್ಪಗೆ ತಂಗಿ ಇದ್ದಾರಾ? ಮತ್ತೆ ಇಷ್ಟು ದಿನ ಇವ್ರು ಎಲ್ಲಿಗೆ ಹೋಗಿದ್ರು? ಅಪ್ಪ ಯಾಕೆ ಈ ವಿಷಯನೆಲ್ಲ ನನ್ನ ಹತ್ರ ಹೇಳಿಲ್ಲ? ಅಣ್ಣ, ನನ್ನ ಕ್ಷಮಿಸ್ಬಿಡೋಣ. ನಂಗೆ ಇವಾಗ ಬುದ್ಧಿ ಬಂದಿದೆ ಅಣ್ಣ. ನಾನು ಮಾಡಿದ ದೊಡ್ಡ ತಪ್ಪು ಅಣ್ಣ. ಅಪ್ಪ, ಒಂದು ನಿಮಿಷ ಇರಿ. ಅಪ್ಪ, ನಿಮ್ಮ ಮಧ್ಯೆ ಏನಾಗಿದೆ ನಂಗೆ ಅದೆಲ್ಲ ಗೊತ್ತಿಲ್ಲ. ಆದರೆ ಅವ್ರು ನಿನ್ನ ಹುಡ್ಕೊಂಡು ಬಂದಿದ್ದಾರಲ್ವಾ, ಅವರು ಕ್ಷಮೆ ಕೊಡಿ, ತಪ್ಪಾಯಿತು ಅಂತ ಕೇಳ್ತಿದ್ದಾರೆ. ನೀವು ಹಂಗೆ ಹೋಗ್ತಾ ಇದ್ದೀರಾ? ಅತ್ತೆಗೆ ಅವ್ರ ತಪ್ಪಿನ ಅರಿವಾಗಿದೆ ಅನಿಸುತ್ತೆ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ. ನೀನು ಈ ಥರ ಕ್ಷಮಿಸದೆ ಹಂಗೆ ಹೋದರೆ ಹೆಂಗಪ್ಪ? ನಮ್ಗೆ ಯಾವ ಸಂಬಂಧಿಕರು ಇಲ್ಲ ಅಂತ ನಿನಗೆ ನಾನು ನನಗೆ ನೀನು ಅನ್ನೋ ಥರ ಇದ್ವಿ. ಈಗ ಅತ್ತೆ ಇದ್ದಾರಂತ ಗೊತ್ತಾಯಿತು. ನನಗೆ ತುಂಬ ಖುಷಿ ಆಗ್ತಿದೆ ಅಪ್ಪ. ನೀನೇ ಹೇಳ್ತಿರ್ತೀಯಲ್ಲಪ್ಪ, ಮನುಷ್ಯರಂದಮೇಲೆ ತಪ್ಪು ಮಾಡೋದು ಸಹಜ. ಆ ತಪ್ಪನ್ನ ತಿದ್ಕೊಂಡು ಆ ತಪ್ಪನ್ನ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾರಲ್ವಾ, ಅದೇ ಅವ್ರಿಗೆ ದೊಡ್ಡ ಶಿಕ್ಷೆ ಅಂತ ಹೇಳ್ತಿರ್ತೀಯ. ಅವತ್ತು ಶಾಂತಮ್ಮ ಅಜ್ಜಿನ ಅವ್ರ ಮಗ ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವ್ರ ಜೊತೆ ಹೋಗಂತ ಹೇಳಿ ಕಳಿಸಿದೆ ಅಲ್ವಾ. ಇವಾಗ ಅತ್ತೆನೂ ಅವ್ರ ತಪ್ಪನ್ನ ತಿಳ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಬಂದಿದ್ದಾರೆ. ನೀವು ಕ್ಷಮಿಸಲ್ವ ಅಪ್ಪ? ಬೇರೆಯವ್ರಿಗಷ್ಟೇ ನಾನು ನೀವು ಹೇಳೋದು ಕ್ಷಮಿಸಿ ಅಂತ. ನೀನು ಮಾತಾಡೋ ರೀತಿಲೇ ಗೊತ್ತಾಗುತ್ತಮ್ಮ ನಿಮ್ಮಪ್ಪ ನಿನ್ನ ಯಾವ ಥರ ಬೆಳೆಸಿದ್ದಾರೆ ಅಂತ. ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ನನ್ನ ಕ್ಷಮಿಸು ಅಂತ ನಿಮ್ಮಪ್ಪನ ಹತ್ರ ಕೇಳ್ತಾ ಇದೆಯಲ್ಲ, ಅದೇ ನಿನ್ನ ದೊಡ್ಡ ಗುಣ. ಆದರೆ ಅಣ್ಣ ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ, ನನ್ನ ಮೇಲೆ ಅಸಹ್ಯ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲಮ್ಮ. ನಾನು ಮಾಡಿರೋದೇ ಅಂಥದ್ದು. ಅಪ್ಪ, ಯಾಕೇನು ಮಾತಾಡ್ತಿಲ್ಲ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ನನಗೆ ನಮ್ಮ ಅಪ್ಪ ಅಮ್ಮ ನೆನ್ಪು ಬರ್ತಾ ಇದ್ದಾರೆ. ನನ್ನಿಂದಲೇ ಇದೆಲ್ಲ ಆಗಿದ್ದು. ನಮ್ಮಪ್ಪ ಅಮ್ಮ ಸಾಯಕ್ಕೆ ಕಾರಣನೇ ನಾನು ಅವ್ರಿಗೆ ತುಂಬ ನೋವು ಕೊಟ್ಬಿಟ್ಟೆ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಅತ್ತೆ, ಆಗಿದ್ದೆಲ್ಲ ಆಗೋಯ್ತು. ಇವಾಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುಂತು ನೀವು ನೋವು ಪಡಬೇಡಿ. ನೀವು ಹತ್ರ ಈಗೆಲ್ಲ ಸರಿ ಹೋಗುತ್ತಾ? ಆಗಿರೋದನ್ನ ಯಾರಾದರೂ ಬದಲು ಮಾಡೋಕ್ಕಾಗುತ್ತಾ? ಇಲ್ಲಮ್ಮ ದೀಪ್ತಿ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನೀನು ಈ ಥರ ಮಾತಾಡ್ತಿದ್ಯಾ. ನನ್ನ ಬಗ್ಗೆ ಏನಾದರೂ ಗೊತ್ತಾದರೆ ನನ್ನ ಮೇಲೆ ನೀನು ಅಸಹ್ಯ ಪಟ್ಕೋತೀಯ. ನನ್ನ ಬಗ್ಗೆ ಎಲ್ಲ ಹೇಳ್ಕೊಂಡ್ರೆ ಮಾತ್ರ ನಿಂಗೆ ಗೊತ್ತಾಗುತ್ತೆ ನಿಮ್ಮಪ್ಪ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರೆ, ನನ್ನ ಬಗ್ಗೆ ಯಾಕೆ ಇಷ್ಟೊಂದು ಅಸಹ್ಯ ಪಟ್ಕೋತಾ ಇದ್ದಾರೆ ಅಂತ. ನನ್ನ ಬಂಗಾರಿ ಎಷ್ಟು ಚೆನ್ನಾಗಿದ್ದಾಳವಳು, ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಆದಿತ್ಯ, ಎಲ್ಲೋ ಇದೆಯಾ? ಆವಾಗಿಂದ ಕೂಗ್ತಾನೆ ಇದ್ದೀನಿ. ನಾನು ಕರೆಯೋದು ಕೇಳಿಸ್ತಾನೆ ಇಲ್ವಾ ನಿಂಗೆ? ಏ ಆದಿ, ಕೇಳಿಸ್ತಾ ಇಲ್ವೇನೋ? ಏನೋ ನಿಂದು? ಏನೋ ನಿಂದು? ನಾನು ನಿನ್ನ ಹೆಂಡ್ತಿನ ವಾಯು ವಿಹಾರಕ್ಕೆ ಕರ್ಕೊಂಡು ಹೋಗಿದ್ದೆ. ಇಬ್ಬರು ಎಷ್ಟು ಚೆನ್ನಾಗಿ ಹಾರಾಡ್ತಿದ್ವಿ ಗೊತ್ತಾ ಕನಸಲ್ಲಿ. ಬಂದ್ಬಿಟ್ಟೆ ಒಳ್ಳೆ ಶನಿ ಥರ ಡಿಸ್ಟರ್ಬ್ ಮಾಡೋಕ್ಕೆ. ಓಹೋ, ಹಗಲ್ಗನ್ಸು ಕಾಣ್ತಾ ಇದ್ದೀರಾ? ಯಾರಪ್ಪ ನಿಮ್ಮ ಹೆಂಡ್ತಿ? ತೋರಿಸ್ತೀರಾ ನಮಗೂ ಸ್ವಲ್ಪ? ಬಾರೋ, ಅದಕ್ಕೇನಂತೆ, ತೋರಿಸ್ತೀನಿ ಬಾ. ನೀನೇನಾದರೂ ನನ್ನ ಹೆಂಡ್ತಿ ನೋಡಿಬಿಟ್ರೆ ಶಾಕ್ ಮೇಲೆ ಶಾಕ್ ಆಗ್ತೀಯಾ, ಬಾಯಿ ತೆಕ್ಕೊಂಡು ನೋಡ್ತೀಯಾ, ಅಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ. ತೋರಿಸು ನೋಡ್ತೀನಿ. ವಿವೇಕ್, ಸಾಕು ಬಾಯಿ ಮುಚ್ಚೋ. ಏನು ಅಷ್ಟಾಗ್ಲೂ ತೆಗ್ದಿದ್ಯಾ? 32 ಅಲ್ಲೂ ಕಾಣಿಸೋ ಥರ. ಅಫ್ಕೋರ್ಸ್ ನನ್ನ ಹುಡುಗಿ ಹಂಗಿದ್ದಾಳೆ, ಯಾರಾದರೂ ಬಾಯಿ ತಕೊಂಡು ನೋಡಲೇಬೇಕು, ಅಷ್ಟು ಚಂದ ಇದ್ದಾಳೆ ನನ್ನ ಹೆಂಡ್ತಿ. ಈಗ ಕೂಡ ಶಾಕಿಗೆ ಬಾಯಿ ತಕೊಂಡು ನೋಡದೇ ಇದ್ರೆ ಇನ್ನೇನೋ ಮಾಡಲಿ. ನೀನು ಹೇಳಿದ್ ನೋಡಿದ್ರೆ ನನ್ನ ಊಹೆನೇ ಬೇರೆ ಇತ್ತಲ್ಲೋ ಮಗನೇ. ನಾನು ನಿನ್ನ ಹೆಂಡ್ತಿನ ತೋರಿಸ್ತಿ ಅಂದ್ಕೊಂಡ್ರೆ ಯಾವುದೋ ಚಿಕ್ಕ ಹುಡುಗಿ ಫೋಟೋ ತೋರಿಸ್ತಾ ಇದೆಯಾ, ನನಗೆ ಬಕ್ರ ಮಾಡ್ತೀಯೇನೋ? ಕೂಲ್, ಇವಳೇ ನನ್ನ ಹೆಂಡ್ತಿ ಕಣೋ. ನನಗೆ ಅವಾಗ 5 ವರ್ಷ ಇತ್ತು, ಆವಾಗ ಇವಳಿಗೆ 2 ವರ್ಷ ಇತ್ತು. ನಾನು ಆವಾಗ ನೋಡಿದಾಗಲೇ ಇಷ್ಟಪಟ್ಟಿದ್ದೆ. ನಮ್ಮ ಅಜ್ಜಿ ತೋರಿಸಿದ್ಲು ಫೋಟೋದಲ್ಲಿ. ಈ ಫೋಟೋದಲ್ಲಿರೋಗಿ ನೋಡಿ ಅಜ್ಜಿ ನಂಗೆ ಈ ಗೊಂಬೆನೇ ಬೇಕು ಅಂತ ತುಂಬ ಹತ್ತಿದ್ದೆ. ಆವಾಗ ನಮ್ಮ ಅಜ್ಜಿ ಹೇಳಿದ್ಲು, ನೀನು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಜಾಬ್ ತೊಗೊಂಡ್ರೆ ಈ ಹುಡುಗಿ ನಿಂಗೆ ಸಿಗ್ತಾಳೆ ಅಂತ.
ಆವಾಗಿಂದ ಯಾವಾಗಲೂ ಬಿಸ್ನೆಸ್ಸು ಅಂತ ತಲೆ ಬಿಸಿ ಮಾಡ್ಕೊತ ಇರ್ತೀನಿ. ಅದಕ್ಕೆ ಅವಾಗವಾಗ ರಿಲ್ಯಾಕ್ಸ್ಗೋಸ್ಕರ ನಾನು ಹೆಂಡತಿ ಫೋಟೋ ನೋಡ್ತಾ ಇರ್ತೀನಿ. ಚಿಕ್ಕೋಳು ಇರಬೇಕಾದ್ರೆ ಓಕೆ, ಇವಾಗ ಹೆಂಗಿದ್ದಾಳೆ ತೋರಿಸು. ತೋರಿಸ್ತೀನಿರು, ನೋಡಿಲಿ. ವಾವ್, ನಮ್ಮ ತಂಗಿ ಸೂಪರ್ ಆಗಿದ್ದಾಳೆ ಕಣೋ. ಈ ಥರ ಹುಡುಗಿ ನೋಡಿ ತುಂಬ ದಿನನೇ ಆಗಿತ್ತು. ಇಲ್ಲೆಲ್ಲ ಹೆಂಗಿರ್ತಾರಪ್ಪ ಫಾರಿನಲ್ಲಿ. ನೀನೇನೋ ನಮ್ಮ ತಂಗಿನ ಇಷ್ಟಪಡ್ತಿದ್ಯಾ, ಓಕೆ. ನಮ್ಮ ತಂಗಿನೂ ನಿನ್ನ ಇಷ್ಟಪಡ್ತಿದ್ದಾಳಾ? ನೀನು ನಿನ್ನ ಲವ್ನ ಹೇಳ್ಕೊಂಡಿದ್ಯಾ? ನಾನು ಅವಳಿಗೆ ಹೇಳಿದ್ರೆ ತಾನೇ ಅವಳು ನನ್ನ ಇಷ್ಟಪಡ್ತಿದ್ದಾಳಾ ಇಲ್ಲ ಅಂತ ಗೊತ್ತಾಗೋಕ್ಕೆ. ನಾನು ಹೇಳ್ಬೇಕು ಅಂತ ತುಂಬ ಅನ್ಕೊಂಡಿದ್ದೆ ಕಣೋ, ಆದರೆ ನಮ್ಮ ಅಜ್ಜಿ ಹೇಳೋಕ್ಕೆ ಬಿಡ್ತಾ ಇಲ್ಲ. ಅಜ್ಜಿಗೆ ಈ ಹುಡುಗಿ ಅಂದರೆ ತುಂಬಾ ಇಷ್ಟ ಅಲ್ವಾ, ಯಾಕೆ ಹೇಳ್ಬೇಡ ಅಂತ ಹೇಳ್ತಿದ್ದಾಳೆ. ದೀಪ್ತಿಗೆ ಅವಳು ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಅವಳ ಗುರಿ ಕಡೆ ಗಮನ ಕೊಡಲಿ, ನೀನು ಈ ಥರ ಲವ್ ಅದು ಇದು ಅಂತ ಹೇಳಿ ಅವಳಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದಾಳೆ ಅಜ್ಜೆ. ಅದಕ್ಕೆ ನಾನು ಇನ್ನೂ ಹೇಳ್ಕೊಂಡೇ ಇಲ್ಲ. ಅವಳು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಅಜ್ಜಿನೇ ಮಾತಾಡ್ತಾಳಂತೆ ಅವಳ ಜೊತೆ. ಅದಕ್ಕೆ ನಾನು ಏನೂ ಹೇಳೋಕೆ ಹೋಗಿಲ್ಲ. ನೀನೇನೋ ಹೇಳ್ದೆ ಇದೆಯಾ, ಓಕೆ. ಅಲ್ಲಿ ಯಾರಾದರೂ ದೀಪ್ತಿಗೆ ಕಾಳಾಗ್ತಾ ಇದ್ರೆ? ಏಯ್, ಸಿಟ್ಟಾಗಬೇಡ, ಕೂಲ್. ನಾನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ನೀನು ಇಲ್ಲಿದೆಯಾ, ಅವಳು ಇಂಡಿಯಾದಲ್ಲಿದ್ದಾಳೆ. ಅಲ್ಲಿ ಯಾರಾದರೂ ಸುಮ್ಮನೆ ಇರಬೇಕಲ್ಲಪ್ಪ ಹುಡುಗರು. ನನಗೆ ನಂಬಿಕೆ ಇದೆ ಕಣೋ ದೀಪ್ತಿ ಮೇಲೆ. ಯಾಕಂದರೆ ಅಜ್ಜಿ ದಿನಾಲೂ ದೀಪ್ತಿ ಜೊತೆ ಮಾತಾಡ್ತಾ ಇರ್ತಾಳೆ. ಅವಳು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಅವಳು ಎಂಥ ಹುಡುಗಿ ಅಂತ. ದೀಪ್ತಿಗೆ ಯಾವತ್ತಿದ್ರೂ ನಾನೇ ಗಂಡ, ಅವಳೇ ನನ್ನ ಹೆಂಡತಿ. ಇದನ್ನು ಯಾರ ಕೈಲೂ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಪ್ರೀತಿಲಿ ಯಾರೇ ಅಡ್ಡ ಬಂದ್ರೂ ಅದನ್ನು ಹೆಂಗೆ ಗೆಲ್ಲಿಸ್ಬೇಕಂತ ನಂಗೆ ಗೊತ್ತು. ನನ್ನ ಪ್ರೀತಿಗೆ ಯಾರನ್ನೂ ಅಡ್ಡಿ ಬರೋಕ್ಕೆ ನಾನು ಬಿಡಲ್ಲ. ನನಗೆ ಗೊತ್ತಿರೋ ಥರ ಈಗ ಸದ್ಯಕ್ಕೆ ದೀಪ್ತಿಗೆ ಯಾರನ್ನೂ ಲವ್ ಮಾಡ್ತಾ ಇಲ್ಲ. ಅವಳು ಎಲ್ಲನೂ ಹೇಳ್ಕೊತಾಳೆ. ಅವಳು ಡೈಲಿ ಏನು ನಡೆಯುತ್ತೆ ಅವಳ ಲೈಫಲ್ಲಿ ಅಂತ ಎಲ್ಲನೂ ನಮ್ಮ ಅಜ್ಜಿಗೆಲ್ಲ ಹೇಳ್ತಾಳೆ ಅವಳು. ಸೊ ಹಂಗಾಗಿ ನಂಗೆ ಯಾವುದೇ ರೀತಿ ಡೌಟ್ ಇಲ್ಲ. ಅವಳು ಇದುವರೆಗೂ ಯಾರನ್ನೂ ಲವ್ ಮಾಡಿಲ್ಲ. ಅವಳು ಯಾರನ್ನೂ ಅವಳ ಹತ್ರಕ್ಕೆ ಬಿಟ್ಕೊಳ್ಳೋದೇ ಇಲ್ಲ ಅಂತ ಹುಡುಗಿ ಅವಳು. ನಾನು ಕೂಡ ಅವಳಿಗೋಸ್ಕರ ಅಷ್ಟೇ ನಿಯತ್ತಾಗಿದ್ದೀನಿ. ಯಾವ ಹುಡುಗಿನೂ ನಾನು ಒಪ್ಕೊಂಡಿಲ್ಲ ಇದುವರೆಗೂ. ನನ್ನ ಎಷ್ಟೋ ಹುಡುಗಿರು ನನ್ನ ಹಿಂದೆ ಬಿಡೋಕ್ಕೆ ಕಾಯ್ತಾ ಇದ್ದಾರೆ, ನಾನು ಲವ್ ಅವ್ರ ಪ್ರಪೋಸಲ್ ಒಪ್ಕೊಳ್ಳಿ ಅಂತ. ಆದರೆ ನಾನು ಯಾರಿಗೂ ಬಿದ್ದಿಲ್ಲ. ಯಾಕಂದರೆ ನಾನು ದೀಪ್ತಿನಿ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೀನು ಸುಮ್ಮನೆ ಇಲ್ಲದೆ ಇರೋ ಡೌಟ್ ಎಲ್ಲ ಪಟ್ಕೊಂಡು ನನಗೂ ತಲೆಯಲ್ಲಿ ಹುಳ ಬಿಡೋಕೆ ನೋಡ್ತಿದ್ಯಾ. ಆದರೂ ನಿಮ್ಮ ಲವ್ ಗ್ರೇಟ್ ಕಣೋ. ಒಬ್ರನ್ನೊಬ್ರು ನೋಡ್ಕೊಳ್ದೆ ಅಷ್ಟು ದೂರ ಇದ್ದೀರಾ. ಅದು ಸಣ್ಣ ವಯಸ್ಸಿಂದ ಲವ್ ಮಾಡ್ತಾ ಇದ್ದೀರಾ. ಅದು ಅವಳಿಗೆ ಗೊತ್ತೇ ಇಲ್ಲ ನೀನು ಲವ್ ಮಾಡ್ತಾ ಇರೋ ವಿಷಯ. ಆದರೂ ಇಷ್ಟೊಂದು ನಿಯತ್ತಾಗಿದೆಯಲ್ಲ, ಗ್ರೇಟ್ ಕಣೋ ನೀನು. ನಿಮ್ಮಿಬ್ಬರ ಮಧ್ಯೆ ಯಾರು ಮೂರನೇ ವ್ಯಕ್ತಿ ಬರದೇ ಇರಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ. ನಿಮ್ಮ ಲವ್ ಸಕ್ಸಸ್ ಆಗಲಿ ಕಣೋ. ಇನ್ನೂ ಸಿಟ್ಟಲ್ಲೇ ಇದೆಯಲ್ಲೋ, ಏನೋ ತಪ್ಪಾಯಿತು ಕಣೋ. ಅದು ಏನೋ ಅನ್ಬಾರ್ದಿತ್ತು ಅಂದ್ಬಿಟ್ಟೆ. ಅಂದರೆ ಈಗಿನ ಜನ್ರೇಷನ್ ಹಂಗಿದೆ ಅಲ್ವಾ. ಕಣ್ಣೆದ್ರಿಗೆ ಇದ್ರೇ ಮೋಸ ಮಾಡೋದು ಎಲ್ಲ ಕಾಮನ್ ಆಗಿಬಿಟ್ಟಿದೆ ಈಗಿನ ಜನ್ರೇಷನ್ಗೆ. ಅದಕ್ಕೆ ಏನೋ ಅಂದ್ಬಿಟ್ಟೆ ಕಣೋ. ಈಗಿನ ಜನ್ರೇಷನಲ್ಲಿ ದೀಪ್ತಿ ಅಂತ ಹುಡುಗಿರು ಸಿಗೋದು ತುಂಬ ಕಷ್ಟ ಕಣೋ. ಅಷ್ಟೇ ಯಾಕೆ, ನಿನ್ನಂಥ ಹುಡುಗ ಕೂಡ ಸಿಗೋದು ಡೌಟೇ. ಯಾಕೆ ಹೇಳು, ಸಣ್ಣ ಹುಡುಗಿ ಇದ್ದಾಗಿಂದನೂ ನೀನು ಇಷ್ಟಪಟ್ಟಿದ್ಯಾ. ಹಂಗಂತೇಳಿ ನಿನಗೆ ಎಷ್ಟು ಹುಡುಗಿರು ಹಿಂದೆ ಬಿದ್ರೂ ನೀನು ಯಾರನ್ನೂ ಲವ್ ಮಾಡಿಲ್ಲ. ಅಷ್ಟು ಅವಳಿಗೋಸ್ಕರ ನೀನು ನಿಯತ್ತಾಗಿದೆಯಾ. ಆ ಹುಡುಗಿನೂ ಅಷ್ಟೇ ನಿಯತ್ತಾಗಿದ್ದಾಳೆ. ನಿಮ್ಮದು ಕಣೋ ಗ್ರೇಟ್ ಲವ್. ಆಯ್ತು ಕಣೋ, ಎಷ್ಟು ಅಂತ ಸಿಟ್ಟಾಗಿ ಮುಖ ಗಂಟಾಕೊಂಡೇ ಇರ್ತೀಯ. ಸ್ವಲ್ಪ ನಗು. ಏನೋ ತಪ್ಪಾಗಿ ಅಂದ್ಬಿಟ್ಟೆ ಅಪ್ಪ, ಗೊತ್ತಿಲ್ಲದೆ. ಅದನ್ನೇ ಮೇಂಟೈನ್ ಮಾಡ್ತಿದ್ಯಲ್ಲ. ಸಿಟ್ಟೆಲ್ಲ ಏನಿಲ್ಲ ಕಣೋ, ಸ್ವಲ್ಪ ಬೇಜಾರಾಯಿತು. ಹಿಂಗೆ ಡೌಟ್ ಪಡ್ಬಿಟ್ಟಿಯಲ್ಲ ಅಂತ. ಆದರೆ ನಿಂಗೆ ಗೊತ್ತಿಲ್ಲ ಅಲ್ವಾ ನನ್ನ ದೀಪ್ತಿ ನಾನು ಹೆಂಗೆ ಅಂತ. ನಾನೇನೋ ಅಂತ ಗೊತ್ತು, ನನ್ನ ದೀಪ್ತಿ ಏನಂತ ಗೊತ್ತಿರಲಿಲ್ಲಲ್ಲ. ಇವಾಗ ಗೊತ್ತಾಯ್ತು ಅಲ್ಲ. ಆಯಿತು, ಸರಿ ಬಾ ಹೋಗೋಣ, ಮೀಟಿಂಗ್ ಲೇಟ್ ಆಗ್ತಿದೆ.